ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಕಡಿಮೆ ರೈಟಲ್ಲಿ ನೀವು ಕ್ರೋಶಾ ಡಿಸೈನ್ಸ್ ಹಾಕ್ಕೊಡ್ಬೋದು. ಆ ರೀತಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಅದಕ್ಕೆ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ರೌಂಡ್ ಬೀಡ್ ತೊಗೊಂಡಿದ್ದೀನಿ. ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ದೊಡ್ಡದು ತೊಗೋಬೋದು. ಇದಕ್ಕೆ ಚಿಕ್ಕದು ಹಾಕೋದ್ರೆ ಸಾಕು, ಯಾಕೆಂದರೆ ಸಿಂಪಲ್ ಡಿಸೈನ್ ಅಲ್ವಾ. ಹಾಗಾಗಿ ಅದಕ್ಕೆ ಕ್ರೋಶಾ ನೀಡಲ್ ಬೇಕು. ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ ನಾನು. ಮತ್ತು 6 ಎಳೆ ಥ್ರೆಡ್ಡನ್ನು ನಾನು ಸುತ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಲೈಟ್ ಕಲರ್ ಬಂದು ಸೆರಗು ಇರೋದು. ಹಾಗಾಗಿ ಇವಾಗ ನೋಡಿ ಈ ರೀತಿ ನಾಟ್ ಹಾಕೋಬೇಕು. ಅಂದರೆ ಸ್ವಲ್ಪ ದಪ್ಪಗೆ ನಾಟ್ ಹಾಕ್ಕೊಂಡು ನಾವು ಹಾಕ್ಕೊಂಡ್ರೆ ನಮಗೆ ಬೇಗ ಹಾಕೋದಕ್ಕೆ ಈಸಿ ಆಗುತ್ತೆ. ಮತ್ತಿಲ್ಲಾಂದರೆ ನೀವು ಗಂಟು ಬೇಕಾದರೂ ಹಾಕ್ಕೋಬೋದು. ಇವಾಗ ನೋಡಿ ದಾರನ ಲೆಫ್ಟ್ ಸೈಡು ಸುತ್ತಕೊಂಡು ಸ್ಯಾರಿ ಬಂದು ಸೀದಾ ಇಟ್ಕೊಂಡು, ಅಂದರೆ ನಾವು ಸ್ಯಾರಿ ಸೆರಗಲ್ಲಿ ಅಂಚಲ್ಲಿ ಸ್ವಲ್ಪ ಗ್ಯಾಪ್ ಬಿಡಬೇಕು. ನಾವು ಫುಲ್ ಎಡ್ಜಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು, ಅಂದರೆ ಒಂದು 1/2 ಇಂಚು ಜಾಗ ಬಿಟ್ಟು ಮುಂದೆ ನಾವು ಹಾಕಬೇಕು. ಇವಾಗ ನೋಡಿ ನೀಡಲ್ನ ಸ್ಯಾರಿಗೆ ಚುಚ್ಚಿ ನಾವು ಥ್ರೆಡ್ನ ಲೆಫ್ಟ್ ಸೈಡಲ್ಲಿ ಹಿಡ್ದಿದ್ನಲ್ಲ ಅದನ್ನು ತಂದು ಲಾಕ್ ಮಾಡಿದೆ 1 ಟೈಮು. ಮತ್ತು ಇನ್ನೊಂದು ಸಲ ಹಾಗೇ ಚುಚ್ಕೊಂಡು ಮತ್ತೆ ಲಾಕ್ ಮಾಡಿ ಇವಾಗ ಥ್ರೆಡ್ಡನ್ನು ಮೇಲಕ್ಕೆತ್ತು ಒಂದು ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ. ಈಗ ಬೀಡನ್ನು ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೀವು ಈ ಡಿಸೈನಲ್ಲಿ ನಾನು 2 ಕುಚ್ಚು ಬರುತ್ತೆ. ಬೀಡು ಫಸ್ಟ್ ಕುಚ್ಚು ಮತ್ತು ಬೀಡು ಮತ್ತು ಕುಚ್ಚು ಆ ಥರ ಬರುತ್ತೆ. ಬಟ್ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಬೀಡ್ ಹಾಕ್ತಾಯಿದ್ದೀನಿ. ಅಂದರೆ ಲುಕ್ ಇರಲ್ಲ ಸ್ಟಾರ್ಟಿಂಗಲ್ಲೇ ಅಂತ ಹೇಳಿ. ಇವಾಗ 4 ಚೈನ್ ಹಾಕ್ಕೋತಾ ಇದ್ದೀನಿ. ನೀವು ಇನ್ನೂ ಹತ್ತತ್ರ ಬೇಕು ಅಂದರೆ ಕುಚ್ಚನ್ನ ನಾವು ದಪ್ಪ ಕಟ್ಟಲ್ಲ ಅಂತ ಅಂದಾಗ ನೀವು 3 ಚೈನ್ ಹಾಕ್ಕೊಂಡ್ರೆ ಸಾಕು. ಇಲ್ಲ 187 ನಾವು ಕುಚ್ಚು ಥ್ರೆಡ್ಡು ಸುತ್ಕೊಂಡು ಹಾಕೋದು ಅಂತಂದರೆ ನೀವು 4 ಚೈನಸ್ ಹಾಕ್ಕೋಬೇಕು. ಇವಾಗ ನೋಡಿ 2 ಟೈಮು ಇವಾಗ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ ದಾರಾನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ನೀಡಲ್ನ ಚುಚ್ಚಿ ದಾರಾನ ತಂದು ಎರಡಕ್ಕೊಂದು 3 ಸಲ ಕಂಬ ಮಾಡ್ಕೋಬೇಕು. ನೋಡಿ ಈ ರೀತಿ ಎರಡಕ್ಕೊಂದು ಎರಡನ್ನು ಲಾಕ್ ಮಾಡಿಕೊಂಡು ಇವಾಗ 2 ಚೈನ್ ಹಾಕೋಬೇಕು. ಇವಾಗ ಅಂದರೆ ಇದು ಪೀಕಾಕ್ ಡಿಸೈನು ಒಂದೇ ಥರ ಬರುತ್ತೆ, ಜಾಸ್ತಿ ಒಂದೇ ಸ್ಟೆಪ್ಪಲ್ಲಿ ಮಾಡೋ ಅಂಥದ್ದು. ಈಗ ನೋಡಿ 2 ಚೈನ್ ಹಾಕ್ಕೊಂಡು ಡೈರೆಕ್ಟು ಇವಾಗ 4 ಚೈನ್ ಲಾಕು ಮತ್ತು ಇನ್ನೂ 2 ಸಲ ನೀಡಲ್ಗೆ ದಾರ ಸುತ್ತಕೊಂಡು ಲಾಕ್ ಮಾಡಿದ್ವಲ್ಲ ಅದ್ರ ಸೆಂಟ್ರಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಬೇಕಂದ್ರೆ 2 ಚೈನ್ ಹಾಕಿರ್ತೀವಲ್ಲ ಅದು ಪೀಕಾಕ್ ಡಿಸೈನ್ ಬರುತ್ತೆ. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ನಾವು ಆವಾಗಲೇ 2 ಸಲ ನೀಡಲ್ಗೆ ದಾರ ಸುತ್ಕೊಂಡು ಫಸ್ಟಿಗೆ ಎಲ್ಲಿಗೆ ನಾವು ನೀಡಲ್ನ ಹಾಕಿರ್ತೀವೋ ಅಲ್ಲಿಗೆ ಹಾಕಬೇಕು. ನೋಡಿ ತೋರಿಸ್ತೀನಿ. ಈಗ 2 ಸಲ ದಾರನ ಸುತ್ತಕೊಂಡು ನಾನು ಆವಾಗಲೇ ಕಂಬ ಹಾಕಿದ್ನಲ್ಲ ಅದೇ ಕಂಬದ ಜಾಗಕ್ಕೆ ನಾವು ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಎರಡಕ್ಕೊಂದು ಅಂದರೆ 3 ಚೈನ್ ಥರ ಬರುತ್ತೆ. ಮತ್ತು ಇವಾಗ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ನೋಡಿ ಇವಾಗ ಅದರಲ್ಲಿ ಸೆಂಟ್ರಲ್ ಗ್ಯಾಪ್ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ ನಾವು ಒಂದು ಕಂಬ ಮಾಡಿದ್ವಲ್ಲ ಮತ್ತು ಇವಾಗ ಒಂದು ಕಂಬ ಮಾಡಿದ್ವಲ್ಲ ಅದರ ಸೆಂಟ್ರಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ 2 ಚೈನ್ ಹಾಕಿದ್ದೀವಲ್ಲ ಆವಾಗ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿದ್ರೆ ಅದು ಪೀಕಾಕ್ ಡಿಸೈನ್ ಬರುತ್ತೆ. ಮತ್ತು ಹಾಗೆಯೇ 2 ಸಲ ನೀಡಲ್ ಮೇಲೆ ದಾರನ ತಂದು ನಾವು ಎಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಚುಚ್ಕೊಂಡಿರ್ತೀವೋ ಅದೇ ಜಾಗಕ್ಕೆ ನಾವು ಬಿಡಿಯಾಗಿ ಏನು ಚುಚ್ಕೊಳ್ಳೋಂಗಿಲ್ಲ. ಇದರಲ್ಲಿ ಒಂದೇ ಸ್ಟೆಪ್ಪಲ್ಲಿ ತುಂಬ ಈಸಿಯಾಗಿ ಮಾಡೋ ಅಂಥದ್ದು. ನೋಡಿ ಮತ್ತೆ ದಾರನ ತಂದು ಎರಡಕ್ಕೊಂದು ಹಾಕಿ ಮಾಮೂಲಿ 2 ಚೈನು ಹಾಕಿ ನೋಡಿ ಮತ್ತೆ ಅಲ್ಲಿ ಗ್ಯಾಪ್ ಇರುತ್ತೆ. 2 ಕಂಬದ ಸೆಂಟ್ರಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಹಾಕಿ ನೀವು ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತು ನೋಡಿ ಒಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ. ತುಂಬ ಈಸಿಯಾಗಿ ಹಾಕ್ಬೋದು. ನೋಡಿ ಇಲ್ಲಿ ಮತ್ತೆ 2 ಸಲ ನೀಡಲ್ ಮೇಲೆ ದಾರನ ತಂದು
ನಾನು ಎಲ್ಲಿ ಕಂಬಕ್ಕೆ ಹಾಕ್ಕೊಳ್ಳೋದಕ್ಕೆ ಫಸ್ಟಿಗೆ ನೀಡಲ್ನ ಹಾಕಿದ್ನೋ ಅಲ್ಲಿಗೆ ಹಾಕಿ ಎರಡಕ್ಕೊಂದು ಹಾಕ್ಕೋಬೇಕು. ಅಂದರೆ ಅದು ಸ್ವಲ್ಪ ಅದೇ ಇದಕ್ಕಿದ್ದಾಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಅಂದರೆ ಸ್ಟಾರ್ಟಿಂಗ್ ಒಂದು ಹಾಕೋವರೆಗೂ ಅಷ್ಟೇ, ಒಂದು ಆರ್ಚ್ ಹಾಕೋವರೆಗೂ ನಿಮಗೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಆಮೇಲೆ ತುಂಬಾ ಈಸಿ. ಇದೊಂದು ಹಾಫ್ ಆನ್ ಅವರ್ಗೆಲ್ಲ ನೀವು ಹಾಕ್ಬಿಡ್ಬೋದು, ಈ ಥರ ಜಾಸ್ತಿ ಟೈಮು ತೊಗೊಳ್ಳಲ್ಲ. ನೋಡಿ ಇಲ್ಲಿ ನಾನು 5 ಕಂಬನ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂತಂದರೆ 3 ಕಂಬ ಬೇಕಾದ್ರೂ ಹಾಕೋಬೋದು. ಇನ್ನೂ ಸಿಂಪಲ್ಲಾಗಿ ಬೇಕು ಅಂದರೆ ಇಲ್ಲ 4 ಕಂಬನ ಇಲ್ಲ 3 ಕಂಬನ ಹಾಕೋಬೋದು. ಇಲ್ಲಿ ನಾನು 5 ಕಂಬ ಹಾಕ್ಕೊಂಡಿದ್ದೀನಿ. ಅಂದರೆ ಪಿಕಾಕ್ ಡಿಸೈನು ಬರುತ್ತೆ ಮೇಲ್ಗಡೆ. ಒಂದೇ ಆರ್ಚಲ್ಲಿ ನೀವು ಒಂದೇ ಸಲ ನೀವು ಒಂದು ಡಿಸೈನ್ ಮಾಡ್ಕೊಂಬಿಡ್ಬೋದು. ಮತ್ತು ಸ್ಟೆಪ್ಪಲ್ಲೆಲ್ಲ ಕಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಒಂದು ಆರ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ತೋರಿಸ್ತೀನಿ ಇವಾಗ. ನೋಡಿ 2 ಚೈನ್ ಹಾಕ್ಕೊಂಡು ಅಲ್ಲಿಗೆ 2 ಕಂಬದ್ದು ಸೆಂಟ್ರಲ್ಲಿ ಜಾಗ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿದ್ರೆ ಅದು ಪೀಕಾಕ್ ಡಿಸೈನ್ ಥರ ಬರುತ್ತೆ. ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ತುಂಬ ಎಳೆದು ನೀವು ಲಾಕ್ ಮಾಡಬೇಡಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾತ್ರ ನೀಡಲ್ನ ಹಾಕಿ ದಾರನ ತಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ. ಮತ್ತು ಇವಾಗ 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ 4 ಚೈನ್ ಅಥವಾ 3 ಚೈನ್ ನೀವು ಹಾಕೋಬೋದು. ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಬರುತ್ತೆ. ಅಂದರೆ ತುಂಬ ಎಳೆದ್ರೆ ಡಿಸೈನ್ಸು ಹಾಳಾಗ್ಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಆರ್ಚು ತುಂಬ ಸಿಂಪಲ್ಲಾಗಿ ಪುಟ್ಟದಾಗಿ ಬರುತ್ತೆ. ಇವಾಗ ಥ್ರೆಡನ್ನು ಮೇಲಕ್ಕೆ ಎಳೆದು ಒಂದು ಬೀಡ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಬೇಕು ಬೀಡನ್ನು. ಈಗ ಬೀಡನ್ನು ಲಾಕ್ ಮಾಡಿ ಈ ರೀತಿ ಲಾಕ್ ಮಾಡಿ ಇವಾಗ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡಬೇಕು. ಮತ್ತು ಇವಾಗ ನಾವು 4 ಚೈನ್ ಹಾಕ್ಕೊಳ್ಳೋಣ. ಅಂದರೆ ನಾನು ಸ್ಟಾರ್ಟಿಂಗು ಒಂದು ಬೀಡ್ಸು, ಒಂದು ಆರ್ಚು ಒಂದು ಕುಚ್ಚಿಗೆ 4 ಚೈನು ಮತ್ತು ಆರ್ಚ್ ಹಾಕಿದ್ದೀನಲ್ವಾ. ಇವಾಗ ಆ ರೀತಿ ಎಲ್ಲ ಮಾಮೂಲಿ 4 ಚೈನು ಮತ್ತು ಒಂದು ಬೀಡು ಮತ್ತು ಇವಾಗ 4 ಚೈನು. ಯಾಕೆಂದರೆ ಅಲ್ಲಿಗೊಂದು 2 ಕುಚ್ಚು ಹಾಕ್ತೀನಿ. ಅಂದರೆ ಅವರು ಬೇಬಿ ಕುಚ್ಚೇ ಹೇಳಿರೋದು. ಬಟ್ ನಾನೇ ಸ್ವಲ್ಪ ಒಂದು 6-7 ಸೀರೆ ಇತ್ತಲ್ವ, ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಅನ್ನೋ ಕಾರಣಕ್ಕೆ ಎಲ್ಲವಕ್ಕೂ ಬೇಬಿ ಕುಚ್ಚೆ ಕಟ್ಟಿದ್ರೆ ಅವ್ರಿಗೂ ಬೋರ್ ಅನಿಸುತ್ತೆ, ನನಗೂ ಬೋರ್ ಅನಿಸುತ್ತೆ ಕಟ್ಟೋದಕ್ಕೆ. ಅದಕ್ಕೆ ಈ ಥರ ಸಿಂಪಲ್ ಡಿಸೈನಲ್ಲಿ ಅಂದರೆ ಬೇಬಿ ಕುಚ್ಚು ರೈಟಿಗೆ ನಾವು ಈ ರೀತಿ ಸಿಂಪಲ್ ಡಿಸೈನ್ಸ ಮಾಡಿಕೊಡ್ಬೋದು. ಸ್ಟಾರ್ಟಿಂಗಲ್ಲಿ ನೀವು ಬೇಕು ಅಂದರೆ 4 ಚೈನ್ ಹಾಕ್ಕೊಂಡು ಆಮೇಲೆ ಬೀಡ್ ಹಾಕಿ ಮತ್ತೆ 4 ಚೈನ್ ಹಾಕ್ಕೊಂಡು ನೀವು ಆ ರೀತಿ ಬೇಕಾದ್ರೂ ಆರ್ಚ್ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ಗೆ ಒಂದು ಬೀಡ್ ಹಾಕಿದ್ದೀನಿ, ನೀವು ಹೇಗೆ ಬೇಕಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ 4 ಚೈನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕಿ ಮತ್ತು ಅದ್ರ ಸೆಂಟ್ರಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡೆ. ಅಂದರೆ ಅದು ಪೀಕಾಕ್ ಡಿಸೈನ್ ಬರುತ್ತೆ ಒಂದೇ ಸಲ. ಅಂದರೆ ನಾವು ಎಲ್ಲಿ ಆರ್ಚಿಗೆ ಫಸ್ಟು ಸ್ಟಾರ್ಟಿಂಗ್ ನೀಡಲ್ನ ಹಾಕಿ ತೆಗ್ದಿರ್ತೀವೋ ಅಲ್ಲಿಗೆ ಹಾಕಬೇಕು. ಬೇರೆ ಆದರೆ ಅದು ಬೇರೆ ಡಿಸೈನೇ ಬಂದುಬಿಡುತ್ತೆ. ಅಂದರೆ ಒಂದೇ ಸ್ಟೆಪ್ಪಲ್ಲಿ ಆಗುತ್ತಲ್ಲ, ತುಂಬ ಈಸಿಯಾಗಿ ಆಗುತ್ತೆ. ಒಂದು ಹಾಫ್ ಆನ್ ಅವರ್ಗೆಲ್ಲ ಹಾಕೋವಂಥದ್ದನ್ನು ನಾವು ಗಂಟೆಗಟ್ಟಲೆ ಕುತ್ಕೊಂಡು ಹಾಕೋ ಬದಲು ಈ ರೀತಿ ಸಿಂಪಲ್ಲಾಗಿ ಹಾಕ್ಬಿಡ್ಬೋದು. ಇಷ್ಟನೂ ಆಗುತ್ತೆ. ಕಸ್ಟಮರ್ಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಅವ್ರಿಗೂ ಖುಷಿ ಆಗುತ್ತೆ. ನಾವು ಹೇಳಿದ್ದು ಇದಕ್ಕೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಅವರು ಖುಷಿಯಿಂದ ಒಂದು ಹಾಕಿಸ್ಕೊಂಡಿರೋ ಮತ್ತೆ ಇನ್ನೊಂದು ತೊಗೊಂಬಂದು ಹಾಕಿಸ್ಕೋತಾರೆ. ಹಾಗಾಗಿ ಮತ್ತು ಸ್ಟಾರ್ಟಿಂಗು ಕಲಿಯೋರ್ಗು ತುಂಬಾ ಈಸಿ ಅಂತ ಡಿಸೈನ್ಗಳು ಇವು. ಯಾಕೆಂದರೆ ದೊಡ್ಡ ಡಿಸೈನ್ಸ್ ಎಲ್ಲ ಅಷ್ಟು ಸುಲಭವಾಗಿ ಬರಲ್ಲ, ಕಂಬಗಳನ್ನೆಲ್ಲ ಕೌಂಟ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಇವಾದರೆ ಜಾಸ್ತಿ ಕಂಬ ಇರಲ್ಲ, ಸಿಂಪಲ್ಲಾಗಿರುತ್ತೆ. ನೋಡಿಕೊಂಡ್ರೆ ಆರಾಮಾಗಿ ಈಸಿಯಾಗಿ ಹಾಕ್ಬೋದು. ಒಂದಿನ ಎಲ್ಲ ಕುತ್ಕೊಂಡು ಕಲ್ತ್ಕೊಂಡ್ರೂ ಏನು ತೊಂದರೆನೇ ಇಲ್ವಲ್ಲ. ನಮಗೂ ನಮ್ಮ ಸೀರೆಗೆ ನಾವು ಹಾಕ್ಕೋಬೋದು, ಅಥವಾ ಕಸ್ಟಮರ್ಗೆ ಆಗಲಿ ಒಂದಿನ ಟೈಮ್ ತೊಗೊಂಡು ನೀವು ಹಾಕ್ಕೊಟ್ರು ನೀವು ಹಾಕ್ಕೊಟ್ರಿ ಅನ್ನೋ ಖುಷಿನೂ ಇರುತ್ತೆ. ಅದರಿಂದ ನಿಮಗೆ ಸಂಪಾದನೆಯೂ ಆಗುತ್ತೆ. ಮನೇಲಿ ಕುತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಯಾವುದಾದ್ರೂ ಒಂದು ಪ್ರಯತ್ನ ಮಾಡ್ತಾ ಇರಬೇಕು. ಒಂದಲ್ಲ ಒಂದು ಕಲ್ತಿದ್ರೆ ನಮ್ಮ ಜೀವನಕ್ಕೆ ತುಂಬಾ ಬೆನಿಫಿಟ್ ಇರುತ್ತೆ. ಮತ್ತು ಎಮರ್ಜೆನ್ಸಿ ಅಂತಂದಾಗ ಯಾವುದಾದ್ರೂ ಕೆಲಸ ಮಾಡ್ಬೋದು ಅನ್ನೋ
ಒಂದು ಟ್ಯಾಲೆಂಟ್ ಅನ್ನೋದು ಇರಲೇಬೇಕು ಮನುಷ್ಯನಿಗೆ. ಇದಲ್ಲ ಅಂದರೆ ಇನ್ನೊಂದು ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಜೀವನದಲ್ಲಿ ಮುಂದೆ ಬರ್ಬೋದು. ನೋಡಿ ಈ ರೀತಿ ನಾನು 5 ಕಂಬನೇ ಹಾಕ್ಕೊಂಡು ಮಾಡಿದ್ದೀನಿ. ಇದು ನಿಮಗೆ ಇವಾಗ ಅದು ನೋಡೋದಕ್ಕೆ ಹಂಗೆ ಅನಿಸುತ್ತೆ, ಆ ಡಿಸೈನು ಹಾಕಿದ್ಮೇಲೆ ನಿಮಗೆ ಗೊತ್ತಾಗೋದು. ಇವಾಗ ನೋಡಿ 5 ಕಂಬ ಮಾಡಿಬಿಟ್ಟು ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಅಂದರೆ ನೀವು ಕುಚ್ಚು ಸ್ವಲ್ಪ ದೂರ ಇರಲಿ ಅನ್ನೋ ಕಾರಣಕ್ಕಷ್ಟೇ. ಅಂದರೆ ಇದು ನಾನು 187 ಥ್ರೆಡ್ನ ನಾನು ಸುಚ್ಕೊಂಡು ಹಾಕೋದ್ರಿಂದ ದೂರ ಅಂತಲೂ ಅನಿಸಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಕೆಲವ್ರಿಗೆ ಬೇಡ ಅಂತಂದಾಗ ನೀವು ಬೀಡನ್ನು ತೆಗೆದುಬಿಟ್ಟು ಸೆಂಟ್ರಲ್ಲಿ ಒಂದು ಕಂಬ ಮಾಡಿ ಮಾಮೂಲಿ ಈ ರೀತಿ ಆರ್ಚು ಮಾಡ್ಬೋದು. ಇಲ್ಲ ಸೇಮ್ ಬೀಡು ಮತ್ತು ಈ ಥರ ಆರ್ಚು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಸಿಂಪಲ್ಲಾಗಿದೆ, ಜಾಸ್ತಿ ಟೈಮು ಹಿಡ್ಸಲ್ಲ. ನೋಡಿ ನಾನು ಎಲ್ಲದನ್ನು ಹಾಕಿ ತೋರಿಸ್ತಾ ಇದ್ದೀನಿ, ತುಂಬ ಈಸಿಯಾಗಿ ಹಾಕ್ಬೋದು. ಮತ್ತು ಲಾಸ್ಟಲ್ಲಿ ಸೇಮ್ ಹಾಗೇ ಬಂತು ನನಗೆ. ಸ್ಟಾರ್ಟಿಂಗ್ ನಾನು ಒಂದು ಬೀಡ್ ಹಾಕಿದ್ನಲ್ಲ, ಅದು ಲಾಸ್ಟಿಗೆ ಈ ರೀತಿಯೇ ಬಂತು. ಸ್ಟಾರ್ಟಿಂಗು ನೀವು ಇದೇ ರೀತಿ ಹಾಕ್ಕೋಬೋದು. ಈಗ 1-2 ಚೈನ್ ಹಾಕಿ ನಾನು ದಾರಾನ ಕಟ್ ಮಾಡಿ ಎಳೆದಿದ್ದೀನಿ, ಅಂದರೆ ಅದು ಬಿಚ್ಕೊಳ್ಳಲ್ಲ. ಈಗ ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ. ತುಂಬಾ ಈಸಿಯಾಗಿ ಹಾಕ್ಬೋದು, ಕುಚ್ಚೂ ಅಷ್ಟೇ. ಈ ರೀತಿ ಕ್ರೋಶಾದಲ್ಲಿ ಹಾಕಿದಾಗ ಕುಚ್ಚಂತೂ ತುಂಬ ಈಸಿಯಾಗಿ ಹಾಕ್ಬಿಡ್ಬೋದು. ನೋಡಿ ಆ ಕಲರ್ ಒಂದು, ಈ ಕಲರ್ ಒಂದು, 2 ಕಲರ್ನು ಹಾಕಿ ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೈರೆಕ್ಟು ನೋಡೋಕ್ಕಂತೂ ಸಖತ್ತು ಚೆನ್ನಾಗಿದೆ. ಸಿಂಪಲ್ ಡಿಸೈನ್ ಕಲಿಯೋರು ಈ ರೀತಿ ನೀವು ಮಾಡ್ಕೋಬೋದು, ಮಾಡಿಕೊಡ್ಲೂಬಹುದು. ಕಸ್ಟಮರ್ಗೂ ತುಂಬ ಖುಷಿ ಪಡ್ತಾರೆ. ಮಾಡಿಕೊಟ್ಟಿದ್ದಕ್ಕೆ ತುಂಬ ಖುಷಿಪಟ್ಟರು. ನನಗಂತೂ ಸಖತ್ತು ಖುಷಿ ಆಯಿತು. ಹೀಗೆ ನಮ್ಮ ಚಾನಲ್ನ ನೋಡಿ ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೂ ಇನ್ನೂ ಯಾವ್ಯಾವ ಥರ ಹೊಸ ಥರ ಬೇಕೋ ಆ ರೀತಿ ನಾನು ಆದಷ್ಟು ಟ್ರೈ ಮಾಡಿ ಕಟ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.